ನಮಸ್ಕಾರ ವೀಕ್ಷಕರೇ. ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಅತ್ಯಂತ ಬಲಶಾಲಿ ಪಕ್ಷ ಅನ್ನೋದು ಸಾಬೀತಾಗಿದೆ. 2024 ಹಾಗೂ 2025ರ ವಿಧಾನಸಭಾ ಚುನಾವಣೆಗಳಲ್ಲಿನ ಗೆಲುವು ಉತ್ತರ ಭಾರತದಲ್ಲಿ ಬಿಜೆಪಿ ಬೆಳೀತಾ ಇದೆ, ಬಲಿಷ್ಠವಾಗಿದೆ ಅನ್ನೋದನ್ನ ತೋರಿಸಿತ್ತು. ಇದೇ ವೇಳೆ ಬಿಜೆಪಿಗೆ ದಕ್ಷಿಣ ಕಬ್ಬಿಣದ ಕಡಲೆ ಅನ್ನೋದು ಕೂಡ ವಾಸ್ತವ ಎನ್ನಿಸಿಕೊಂಡಿತ್ತು. ಆದರೆ ದಕ್ಷಿಣದ ಕಡೆಯಿಂದ ಬಿಜೆಪಿಗೆ ದೊಡ್ಡ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಮುಂದಿನ ಕೆಲ ವರ್ಷಗಳಲ್ಲಿ ದಕ್ಷಿಣದ 2 ರಾಜ್ಯಗಳಲ್ಲಿ ಬಿಜೆಪಿ ಸಿಎಂ ಇರಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ಆದರೆ ದಕ್ಷಿಣದ ರಾಜ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಹೋದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಪ್ರಭಾವಿ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ದಕ್ಷಿಣ ದಂಗಲ್ನಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸಬಹುದು, ಯಾರು ಪ್ರಭಾವಿ ಆಗಬಹುದು ಅನ್ನೋದನ್ನ ವಿವರಿಸ್ತೀವಿ. ಇನ್ನೊಂದು ಕಡೆ ಬಂಗಾಳದಿಂದ ಬಿಜೆಪಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಮಮತಾ ಬ್ಯಾನರ್ಜಿಗೂ ಮುಖಭಂಗ ಆಗ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬದಲಾವಣೆ ಅನ್ನೋದು ಜಗದ ನಿಯಮ. ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಇರದೇ ಇದ್ದಾಗ ಅವರನ್ನ ಬಿಟ್ಟು ಬೇರೆ ಒಂದು ಪ್ರಭಾವಿ ಪಕ್ಷ ಆಗುತ್ತೆ ಅನ್ನೋ ಪರಿಕಲ್ಪನೆಯೂ ಜನರಿಗೆ ಇರಲಿಲ್ಲ. ಆದ್ರೆ ಇವತ್ತು ಬಿಜೆಪಿ ಎಲ್ಲವನ್ನೂ ಸುಳ್ಳು ಮಾಡಿ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇದೇ ಶಾಶ್ವತನ ಅಂತ ಕೇಳಿದ್ರೆ ಹೌದು ಅನ್ನೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ವರ್ಷ ಉಳುಮೆ ಮಾಡುವಾಗ ಅಡಿಯಲ್ಲಿರೋ ಮಣ್ಣು ಮೇಲೆ ಬಂದು ಮೇಲಿರೋ ಮಣ್ಣು ಕೆಳಗೆ ಹೋಗೋ ಹಾಗೆ ಮುಂದೊಂದು ದಿನ ಇನ್ನೊಂದು ಪಕ್ಷ ಉದಯಿಸಿ ಬಿಜೆಪಿಗೆ ಹಿನ್ನಡೆ ತರುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕೂಡ ಹೇಳೋದಕ್ಕಾಗಲ್ಲ. ಆದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅದು ದೇಶ ಪ್ರೇಮಿ ಪಕ್ಷ ಆಗಿರಬೇಕು ಹಾಗೂ ಭಾರತದ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನೋದೇ ಜನರ ಆಶಯ. ಸದ್ಯ ಈಗ ಪ್ರಸ್ತುತ ಸನ್ನಿವೇಶಕ್ಕೆ ಬಂದ್ರೆ ದಕ್ಷಿಣ ಭಾರತದಲ್ಲಿ ಸರಿಯಾದ ನೆಲೆಗಟ್ಟಿಗೆ ಎದುರು ನೋಡ್ತಾ ಇರೋ ಬಿಜೆಪಿಗೆ ಶುಭ ಸುದ್ದಿ ಬಂದಿದೆ. ಮೊನ್ನೆ ಇಂಡಿಯಾ ಟುಡೇ ಸಂಸ್ಥೆ ಕಡೆಯಿಂದ ಪ್ರೆಸೆಂಟ್ ಮೂಡ್ ಆಫ್ ದ ನೇಷನ್ ಸರ್ವೆ ನಡೆದಿದ್ದು ಅದರ ಹೈಲೈಟ್ ಗಳನ್ನ ಹೇಳಿದ್ವಿ. ಅದೇ ಸರ್ವೆಯಲ್ಲಿ ಪ್ರಸಕ್ತ ದೇಶದ ರಾಜಕಾರಣದ ಇನ್ನೊಂದಷ್ಟು ವಿಚಾರಗಳು ಕೂಡ ಬಂದಿದ್ವು. ಅದು ದಕ್ಷಿಣದಲ್ಲಿ ಬಿಜೆಪಿ ಪ್ರಭಾವ ಏನು ಅನ್ನೋದು. ಇಲ್ಲಿ ಗೊತ್ತಾಗಿರೋ ಅಂಶ ಏನಂದ್ರೆ ತೆಲಂಗಾಣದಲ್ಲಿ ಬಿಜೆಪಿ ಬೆಳೀತಾ ಇದೆ ಅನ್ನೋದು. ಕಳೆದ ಎಲೆಕ್ಷನ್ಗಳಲ್ಲಿ ಬೇರಳ ಎಣಿಕೆಯಷ್ಟು ಸೀಟ್ಗಳು ಬಿಜೆಪಿಗೆ ಬಂದಿದ್ದನ್ನ ನೋಡಿ ಈ ಮಾತನ್ನ ಹೇಳಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಎಲೆಕ್ಷನ್ ರಿಸಲ್ಟ್ ಕೂಡ ಒಂದು ಅಂಶ. ಆದ್ರೆ ಅದನ್ನ ಹೊರತುಪಡಿಸಿ ಬೇರೆ ರೀತಿಯಲ್ಲೂ ಕೂಡ ಬಿಜೆಪಿ ಪ್ರಭಾವ ತೆಲಂಗಾಣದಲ್ಲಿ ಕಾಣಿಸ್ತಾ ಇದೆ. ಸದ್ಯ ತೆಲಂಗಾಣ ಸೃಷ್ಟಿಗೆ ಕಾರಣವಾಗಿ ಮೊದಲ ಸರ್ಕಾರ ನಡೆಸಿದ್ದ ಬಿಆರ್ಎಸ್ ಹಂತವಾಗಿ ಕ್ಷೀಣಿಸ್ತಾ ಇದ್ದು ಬಿಜೆಪಿ ಅದರ ಸ್ಥಾನವನ್ನ ಆಕ್ರಮಿಸಿಕೊಳ್ಳುವ ಲೆಕ್ಕಾಚಾರ ನಡೆದಿದೆ. ರಿಸಲ್ಟ್ ಆಯಾಮದಲ್ಲಿ ತೆಲಂಗಾಣದಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ 2023ರ ಎಲೆಕ್ಷನ್ ವೇಳೆ ಪೈಪೋಟಿ ಏನಿದ್ರು ಕಾಂಗ್ರೆಸ್ ಹಾಗೂ ಬಿಆರ್ಎಸ್ ನಡುವೆ ಬಿಜೆಪಿ ಎಲ್ಲ ಲೆಕ್ಕಕ್ಕಿಲ್ಲ ಅನ್ನೋ ಹಾಗಿತ್ತು. ಆದರೆ 119 ಕ್ಷೇತ್ರಗಳ ಪೈಕಿ 111 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 8 ಸ್ಥಾನಗಳನ್ನ ಗೆದ್ದಿತ್ತು. ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ ಅಂತ ಅನ್ನಿಸಿದ್ರು ಹಿಂದಿನ ಎಲೆಕ್ಷನ್ನಲ್ಲಿ 1 ಸೀಟ್ ಗೆದ್ದಿದ್ದ ಬಿಜೆಪಿ 2023ರ ಎಲೆಕ್ಷನ್ನಲ್ಲಿ 7 ಸ್ಥಾನಗಳನ್ನ ಹೆಚ್ಚಿಸಿಕೊಂಡಿತ್ತು. ವೋಟ್ ಶೇರ್ 13.9%, ಪಡೆದ ವೋಟ್ಗಳ ಸಂಖ್ಯೆ 32.47 ಲಕ್ಷ. 64 ಸೀಟ್ ಗೆದ್ದು ಸರ್ಕಾರ ರಚಿಸಿದ್ದ ಕಾಂಗ್ರೆಸ್ ವೋಟ್ ಶೇರ್ 39.4% ಜೊತೆಗೆ 92.53 ಲಕ್ಷ ವೋಟ್ ಹಾಗೂ ತೆಲಂಗಾಣದಲ್ಲಿ 2 ಸಲ ಅಧಿಕಾರ ಹಿಡಿದಿದ್ದ ಬಿಆರ್ಎಸ್ 37.35% ವೋಟ್ ಶೇರ್ ಜೊತೆಗೆ 87.53 ಲಕ್ಷ ವೋಟ್ಗಳನ್ನ ಪಡೆದಿತ್ತು. ಈ ಲೆಕ್ಕದಲ್ಲಿ ಬಿಜೆಪಿ ಕೂಡ ತೆಲಂಗಾಣದಲ್ಲಿ ಟಾಪ್ ಕಾಂಪಿಟೇಟರ್ ಹಾಗೂ 3ನೇ ಸ್ಥಾನದಲ್ಲಿದ್ದು ದೊಡ್ಡ ಮಟ್ಟದಲ್ಲಿ ವೋಟ್ ಗಳಿಸಿದೆ ಅನ್ನೋದು ಕ್ಲಿಯರ್ ಆಗಿತ್ತು. ಇನ್ನೊಂದು ಹಂತದ ಬೆಳವಣಿಗೆ ಕಾಣಿಸಿದ್ದು ಅದರ ಮುಂದಿನ ವರ್ಷ ಅಂದ್ರೆ 2024ರಲ್ಲಿ ನಡೆದಿದ್ದ ಲೋಕಸಭಾ ಎಲೆಕ್ಷನ್ನಲ್ಲಿ 17 ಲೋಕಸಭಾ ಸೀಟ್ಗಳನ್ನು ಹೊಂದಿದ್ದ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 8 ಸೀಟನ್ನ ಬಾಚಿಕೊಂಡ್ರೆ ಬಿಜೆಪಿ ಕೂಡ ಸರಿಸಮವಾಗಿ 8 ಸೀಟನ್ನ ಗೆದ್ದಿತ್ತು. ಓವೈಸಿಯ ಎಐಎಂಐಎಂಗೆ 1 ಸೀಟ್ ಹೋಗಿತ್ತು. ಬಿಆರ್ಎಸ್ ಶೂನ್ಯದಲ್ಲೇ ಉಳಿದುಕೊಳ್ತು. ಕಳೆದ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಈ ಬಾರಿ 5 ಸೀಟನ್ನ ಹೆಚ್ಚಿಸಿಕೊಂಡಿತ್ತು. ಬಿಜೆಪಿ 4 ಸೀಟ್ಗಳನ್ನ ಹೆಚ್ಚಿಸಿಕೊಂಡಿತ್ತು. ಆದರೆ ವೋಟ್ ಶೇರ್ನಲ್ಲಿ ಬಿಜೆಪಿ ಗಳಿಕೆ ಗಮನಾರ್ಹವಾಗಿತ್ತು. ಕಳೆದ ಎಲೆಕ್ಷನ್ಗಿಂತ ಬರೋಬ್ಬರಿ 15.5% ವೋಟ್ ಶೇರ್ ಹೆಚ್ಚಾಗಿತ್ತು. ಲೋಕಸಭಾ ಎಲೆಕ್ಷನ್ ಆಗಿದ್ರಿಂದ ಇಲ್ಲಿ ಮೋದಿ ಅಲೆ ವರ್ಕ್ ಆಗಿತ್ತು ಅನ್ನೋದನ್ನ ಅಂದಾಜಿಸಬಹುದು. ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನ ಹೊರತುಪಡಿಸಿ ಬೇರೆಲ್ಲಾ ರಾಜ್ಯಗಳಲ್ಲೂ ಬಿಜೆಪಿಗಿಂತ ಹೆಚ್ಚಾಗಿ ಮೋದಿ ಅಲೆ ವರ್ಕ್ ಆಗುತ್ತೆ ಅನ್ನೋದು ವಾಸ್ತವ. ಆದರೆ ತೆಲಂಗಾಣದಲ್ಲಿ ಗ್ರೌಂಡ್ ಲೆವೆಲ್ನಿಂದ ಬಿಜೆಪಿ ಗಟ್ಟಿಯಾಗ್ತಾ ಇದೆ ಅನ್ನೋದು ಈಗಿನ ಸರ್ವೆಯಲ್ಲಿ ಗೊತ್ತಾಗಿದೆ. ಇದೇ ಸ್ಪೀಡ್ನಲ್ಲಿ ಹೋದ್ರೆ ಬಿಆರ್ಎಸ್ ಸ್ಥಾನವನ್ನ ಬಿಜೆಪಿ ಕಸಿದುಕೊಳ್ಳೋ ಲೆಕ್ಕಾಚಾರ ನಡೆದಿದೆ. ಅಲ್ಲದೆ ಈಗಾಗಲೇ ತೆಲಂಗಾಣ ಕಾಂಗ್ರೆಸ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಹೆಚ್ಚಿದ್ದು 2028ರ ಒಳಗೆ ಏನು ಬೇಕಾದ್ರೂ ಆಗ್ಬೋದು, ಬಿಆರ್ಎಸ್ ಬೇಡ ಅನ್ನೋ ಏಕೈಕ ಉದ್ದೇಶದಿಂದ ಹಾಗೂ ಉಚಿತಗಳಿಗೆ ಮಾರು ಹೋಗಿ ಕಾಂಗ್ರೆಸ್ಗೆ ಜನರು ಜೈ ಅಂದ್ರು. ಈಗ ಕಾಂಗ್ರೆಸ್ ಕೂಡ ಬೇಡ ಅನ್ನಿಸಿ ಬಿಜೆಪಿ ಕಡೆಗೆ ಜನರು ಶಿಫ್ಟ್ ಆದ್ರೂ ಅಚ್ಚರಿ ಇಲ್ಲ ಅನ್ನೋ ಟಾಕ್ ಇದೆ. ಇದೇ ನಿಜವಾದರೆ ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ. ಇನ್ನೊಂದು ದಿಕ್ಕಲ್ಲಿರೋದು ಕರ್ನಾಟಕದ ಪಾಲಿಗೆ ಬಿಜೆಪಿ ಹೊಸ ಪಕ್ಷ ಅಥವಾ ಈಗ ತಾನೇ ಕಣ್ಣು ಬಿಡ್ತಾ ಇರೋ ಪಕ್ಷ ಖಂಡಿತ ಅಲ್ಲ.
ಹಲವು ಸಲ ಅಧಿಕಾರ ಹಿಡಿದಿರುವ ಪರಿಚಿತ ಹಾಗೂ ಅನುಭವಿ ಪಕ್ಷ ಅನ್ನೋದು ವಾಸ್ತವ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಾಗಲೆಲ್ಲ ಒಂದೇ ಮೈತ್ರಿ ಮಾಡಿಕೊಂಡಿದೆ, ಇಲ್ಲವೇ ಶಾಸಕರ ಪಕ್ಷಾಂತರದ ಬಳಿಕ ಅಧಿಕಾರವನ್ನ ಹಿಡಿದಿದೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಸಂಪೂರ್ಣ ಬಹುಮತ ಇನ್ನೂ ಸಿಕ್ಕಿಲ್ಲ. ಸದ್ಯ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಸಿಎಂ ಕುರ್ಚಿ ಕದನ, ಉಚಿತಗಳ ಅಧ್ವಾನ, ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಅಸಮಾಧಾನ ಹಾಗೂ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಸೇರಿ ಹಲವು ವಿಚಾರಗಳಲ್ಲಿ ಈಗಾಗಲೇ ಜನರಿಗೆ ಅಸಮಾಧಾನವನ್ನ ಮೂಡಿಸಿದೆ. ಇದು ಬಿಜೆಪಿಗೆ ವರ್ಕ್ ಆಗ್ಬೋದು ಅನ್ನೋದನ್ನ ಅಂದಾಜಿಸಬಹುದು. ಆದ್ರೆ 100% ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ಉತ್ತರಿಸೋದು ಕಷ್ಟ. ಯಾಕಂದ್ರೆ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯೋದು ಜಾತಿ ಆಧಾರದ ಮೇಲೆ. ಸದ್ಯ ಡಿಕೆ ಸಿಎಂ ಆಕಾಂಕ್ಷಿಯಾಗಿದ್ದು ಹಲವು ಸಲ ತಮ್ಮ ಇರಾದೆಯನ್ನ ತೋಡ್ಕೊಂಡಿದ್ದಾರೆ. ಈ ಅವಧಿ ಕಂಪ್ಲೀಟ್ ಸಿದ್ದರಾಮಯ್ಯ ಅಂದಿರೋ ಹೈಕಮಾಂಡ್ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಡಿಕೆಯನ್ನ ಸಿಎಂ ಅಂತ ಘೋಷಿಸಿಕೊಂಡು ಹೋಗ್ತಾರೆ. ಆಗ ಒಕ್ಕಲಿಗರ ವೋಟ್ ಕಂಪ್ಲೀಟ್ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಜೆಡಿಎಸ್ ಜೊತೆ ಮೈತ್ರಿಯಾಗಿ ಎಚ್ಡಿಕೆ ಸಿಎಂ ಅಭ್ಯರ್ಥಿ ಅನ್ನೋದು ಅನೌನ್ಸ್ ಆದ್ರೆ ಒಕ್ಕಲಿಗರ ವೋಟ್ ಸ್ಪ್ಲಿಟ್ ಆಗ್ಬೋದು. ಆದ್ರೆ ಉಳಿದ ಸಮುದಾಯಗಳ ಲೆಕ್ಕಾಚಾರ ಏನು ಅನ್ನೋದು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಕರ್ನಾಟಕದಲ್ಲೂ ಮೈತ್ರಿ ಮೂಲಕವಾದರೂ ಸರ್ಕಾರ ರಚನೆಯಾದ್ರೆ ಬಿಜೆಪಿ ದಕ್ಷಿಣದಲ್ಲಿ 2 ಸರ್ಕಾರವನ್ನ ನೋಡಬಹುದು. ಇನ್ನು ಓವರ್ ಆಲ್ ಆಗಿ ದಕ್ಷಿಣ ಭಾರತದ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಸ್ಟ್ರಾಂಗ್ ಅಂತ ನೋಡಿದ್ರೆ ಅದು ಕಾಂಗ್ರೆಸ್ ಅನ್ಬಹುದು. ಯಾಕಂದ್ರೆ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಸರ್ಕಾರ ಇದೆ. ತಮಿಳುನಾಡಿನಲ್ಲಿ ಮೈತ್ರಿ ಮೂಲಕ ಅಧಿಕಾರದಲ್ಲಿದ್ದಾರೆ. ಕೇರಳದಲ್ಲಿ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಅಲ್ಲಿಗೆ ಆಂಧ್ರ ಪ್ರದೇಶ ಒಂದನ್ನ ಹೊರತುಪಡಿಸಿ ಬಾಕಿ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಪ್ರಭಾವಿ ಅನ್ನೋದು ಕಾಣಿಸ್ತಾ ಇದೆ. 2028 ತನಕ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಸೇಫ್. ಆಂಧ್ರ ಸದ್ಯಕ್ಕಂತೂ ಕನಸಿನ ಮಾತು. ಕೇರಳ ಆಲ್ಮೋಸ್ಟ್ ಫಿಕ್ಸ್. ತಮಿಳುನಾಡಿನಲ್ಲಿ ಹೆಚ್ಚು ಸೀಟ್ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದ್ರಿಂದ ಬಿಜೆಪಿ ದಕ್ಷಿಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಓವರ್ಟೇಕ್ ಮಾಡಬೇಕು ಅಂದ್ರೆ ಬಿಜೆಪಿ 2028 ಕಾಯಬೇಕು ಹಾಗೂ ಈ ಗ್ಯಾಪ್ನಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಗಟ್ಟಿಗೊಳಿಸಿಕೊಂಡು ಬರಬೇಕು ಅನ್ನೋ ಉತ್ತರ ಸಿಗ್ತಾ ಇದೆ. ಇನ್ನು ಇದೇ ಸರ್ವೆ ವೇಳೆ ಬಂಗಾಳದ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಜನಾಭಿಪ್ರಾಯ ಸಂಗ್ರಹವಾಗಿತ್ತು. ಈ ವೇಳೆ 42 ಲೋಕಸಭಾ ಕ್ಷೇತ್ರ ಇರೋ ಬಂಗಾಳದಲ್ಲಿ ಈಗ ಎಲೆಕ್ಷನ್ ನಡೆದರೆ ಯಾರು ಟಾಪ್ ಲೆವೆಲ್ನಲ್ಲಿ ಬರ್ತಾರೆ ಅನ್ನೋ ಪ್ರಶ್ನೆಗೆ ಟಿಎಂಸಿ ಅನ್ನೋ ಉತ್ತರ ಸಿಕ್ಕಿದೆ. 2024 ಚುನಾವಣೆಯಲ್ಲಿ ಬಿಜೆಪಿ 12 ಹಾಗೂ ಟಿಎಂಸಿ 29 ಸೀಟ್ಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ಗೆ 1 ಸೀಟ್ ಬಂದಿತ್ತು. ಈಗಲೂ ಅದೇ ಚಿತ್ರಣ ಇದ್ದು ಟಿಎಂಸಿ ಅಬ್ಬಬ್ಬಾ ಅಂದ್ರೆ 1-2 ಸೀಟ್ಗಳನ್ನ ಕಳೆದುಕೊಳ್ಳಬಹುದು. ಆದ್ರೆ ಟಾಪ್ನಲ್ಲಿ ಅವರೇ ಇರ್ತಾರೆ ಅನ್ನೋ ಉತ್ತರ ಸಿಕ್ಕಿದೆ. ಬಿಜೆಪಿ ಸ್ವಲ್ಪ ಮಟ್ಟದಲ್ಲಿ ಚೇತರಿಸಿಕೊಂಡಿದ್ದು 14 ಸೀಟನ್ನ ಗೆಲ್ಲಬಹುದು ಅನ್ನೋ ಉತ್ತರ ಸಿಕ್ಕಿದೆ. ಇದೇ ಚಿತ್ರಣ ವಿಧಾನಸಭಾ ಎಲೆಕ್ಷನ್ನಲ್ಲೂ ಮುಂದುವರೆದರೆ ಬಂಗಾಳ ಗೆಲ್ಲೋದು ಬಿಜೆಪಿಗೆ ಕಷ್ಟವಾಗುತ್ತೆ. ಎಸ್ಐಆರ್ ನಡೀತಾ ಇರುವಾಗಲೂ ಈ ಉತ್ತರ ಸಿಕ್ಕಿರೋದು ಬಿಜೆಪಿಯನ್ನ ಅಲರ್ಟ್ ಮಾಡ್ತಾ ಇದೆ. ಆದ್ರೆ ಇದೇ ಹೊತ್ತಲ್ಲಿ ಮಮತಾಗೆ ಕೋರ್ಟ್ ಕಡೆಯಿಂದ ಮುಖಭಂಗ ಆಗಿದೆ. ಬಾಂಗ್ಲಾ ಗಡಿಯಲ್ಲಿ ಸೀಸ್ ಮಾಡಿರುವ 217 ಕಿಲೋಮೀಟರ್ ಜಾಗವನ್ನ ಬಿಎಸ್ಎಫ್ಗೆ ಹ್ಯಾಂಡ್ ಓವರ್ ಮಾಡುವಂತೆ ಕಲ್ಕತ್ತಾ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಭಾರತಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು ಬರಬಾರದು ಅಂತ ಎಲ್ಲಾ ರಾಜ್ಯಗಳಲ್ಲೂ ಗಡಿಯಲ್ಲಿ ಫೆನ್ಸಿಂಗ್ ಮಾಡಿದರೆ ಮಮತಾ ಮಾತ್ರ ಫೆನ್ಸಿಂಗ್ ಏರಿಸಿದ್ದ ಜಾಗವನ್ನ ಸೀಸ್ ಮಾಡಿಕೊಂಡು ಕೂತಿದ್ರು. ಇದರಿಂದ ಅಕ್ರಮ ವಲಸಿಗರಿಗೆ ಸಹಾಯ ಆಗ್ತಾ ಇತ್ತು. ಈ ವಿಚಾರದ ಬಗ್ಗೆ ಕಲ್ಪನೆಯೂ ಇಲ್ಲದ ವ್ಯಕ್ತಿಗಳೆಲ್ಲ ಅಕ್ರಮ ವಲಸಿಗರು ಬರುವಾಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ರು. ಆದ್ರೆ ಈಗ ಕೋರ್ಟ್ ಚಾಟಿ ಬೀಸಿದ್ದು ದೇಶದ ರಕ್ಷಣೆ ಪರವಾಗಿ ತೀರ್ಪು ಕೊಟ್ಟಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.